ये बिल्डिंग इतना खूबसूरत बिल्डिंग पूरा ग्लास का है। सब आओ दुबई आओ, ये है जुमेरा ब्रिज, आप लोकेशन देख सकते हो। ನಮಸ್ಕಾರ ವೆಲ್ಕಮ್ ಟು ನ್ಯೂ ವಿಡಿಯೋ. ನೋಡ್ರಿ, ನಾನು ಇವಾಗ ಬಂದಿದ್ದೀನಿ ಒಂದು ಸಿಟಿಗೆ. ಈ ಸಿಟಿಯನ್ನು ನೋಡ್ತಾ ಇದ್ರೆ ಅಥವಾ ಇಲ್ಲಿ ಜಾಗಗಳು ಮತ್ತು ಇಲ್ಲಿ ಬಸ್ಗಳು, ಇಲ್ಲಿ ಬಸ್ಸು ಮತ್ತು ಇಲ್ಲಿ ಜಾಗ, ಇಲ್ಲಿ ರೋಡು ನೋಡ್ತಾ ಇದ್ರೆ ಯುರೋಪ್ಗಳ ಫೀಲ್ ಬರ್ತಾ ಇದೆ ಅಲ್ವಾ. ಸೊ ನಾನು ಯಾವ ಸಿಟಿ ಅಂತ ನಾನು ನಿಮಗೆ ಹೇಳ್ತೀನಿ ನೋಡಿ. ಅಂತ ಈ ಸಿಟಿ ಹೇಗೆ ಅನ್ನಿಸ್ತಿದೆ ಅಂತ ನಿಮ್ಗೆ ಕಮೆಂಟ್ ಮಾಡಿ ಹೇಳಿ. ಬನ್ನಿ, ಇವಾಗ ನಾನು ಮುಂದೆ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀನಿ. ನಾವೀಗ ಜುಮೇರಾ ಬೀಚ್ ಅಂತ ಇದೆ ದುಬೈಯಲ್ಲಿ, ಫೇಮಸ್, ಅದಕ್ಕೆ ಹೋಗ್ತಾ ಇದ್ದೀವಿ. ಈ ಮೆಟ್ರೋ ಸ್ಟೇಷನಿಂದ ಒಳಗಿಂದ ಹೋಗಿ ಆ ಕಡೆ ರೋಡ್ ಕ್ರಾಸ್ ಮಾಡಬೇಕಾದ್ರೆ ಹೋಗಬೇಕಾಗಿ ಬರುತ್ತೆ. ಸೊ ಜುಮೇರಾ ಬೀಚಲ್ಲಿ ಹೋಗುವಾಗ ಏನೆಲ್ಲ ಸಿಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇದು ನೋಡಿ ಎಷ್ಟು ದೊಡ್ಡ ರೋಡ್ ಇದೆ ಅಂತ ಹೇಳಿದರೆ 1 2 3 4 5 6 7 7 ಗಾಡಿ ಹೋಗುವಂಥ ಒಂದೇ ರಸ್ತೆ, ಅಂತೂ ಡಬಲ್ ತ್ರಿಬಲ್ ಅಷ್ಟು ದೊಡ್ಡ ರಸ್ತೆ. ಅದರ ಮಧ್ಯದಲ್ಲಿ ಇದೊಂದು ಗಲ್ಲಿಯಲ್ಲಿ ನಾವು ಹೋಗಬೇಕು, ಸೈಡಲ್ಲಿ ಗಲ್ಲಿಯಲ್ಲಿ ನೋಡಿ. ಇದೆಲ್ಲ ರೆಂಟ್ಗೆ ಸೈಕಲ್ ಈಗ ಕೂಡ ಸಿಗುತ್ತದೆ. ಇಲ್ಲಿ ಎಲೆಕ್ಟ್ರಿಕಲ್ ಸ್ಕೂಟಿ ಅಂತ ಹೇಳ್ತಾರೆ, ಇದರ ಮೇಲೆ ನಿಂತ್ಕೊಂಡು ಓಡ್ಬೋದು. ಹಾಗೆ ಮುಂದೆ ಲಕ್ಸುರಿಯಸ್ ಕಾರ್ಗಳೆಲ್ಲ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿರಿ. ಇಲ್ಲಿ ಕೆಫೆಗಳೆಲ್ಲ ದೊಡ್ಡ ದೊಡ್ಡ ಕೆಫೆಗಳು ಎಷ್ಟು ಚೆಂದ ಇರ್ತಾವೆ ಅಂತ ಹೇಳಿದರೆ ನೋಡಿರಿ. ಲಕ್ಸುರಿ ಕಾರ್ ಎಲ್ಲಿ ಬೇಕಾದಲ್ಲಿ ನೋಡಲಿಕ್ಕೆ ಸಿಗ್ತವೆ ಇಲ್ಲಿ. ಮತ್ತು ಅರಬ್ಗಳ ಮನೆ ಹೇಗೆ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಅರಬಿಯನ್ಸ್ ಏನಿದ್ದಾರೆ, ದುಬೈ ಶೇಖ್ಗಳು, ಅವರ ಮನೆಗಳು ಮತ್ತು ಅವರು ಯಾವ ಜಾಗದಲ್ಲಿ ಇರಲಿಕ್ಕೆ ಇಷ್ಟಪಡ್ತಾರೆ ಅಂತ ಹೇಳಿದರೆ ಸೈಲೆಂಟ್ ಆಗಿರೋ ಏರಿಯಾದಲ್ಲಿ ಅವರು ದೊಡ್ಡ ದೊಡ್ಡ ಮನೆ ಕಟ್ಕೊಂಡಿರ್ತಾರೆ. ಅದು ಬಿಲ್ಡಿಂಗ್ ಅಂತಲ್ಲ, ಒಂದು ಸಿಂಪಲ್ ಆಗಿರೋ 1 ಮಾಳಿಗೆ 2 ಮಾಳಿಗೆ ಅಷ್ಟಿರೋ ಅಷ್ಟೇ ಮನೆಯನ್ನು ಇವರು ಇಷ್ಟಪಡ್ತಾರೆ ನೋಡಿ. ನಾನು ನಿಮಗೆ ಮುಂದೆ ತೋರಿಸ್ತೀನಿ ಎಷ್ಟು ಲಕ್ಸುರಿ ಆಗಿದೆ ಅಂತ ಹೇಳಿದರೆ. ಇಲ್ಲಿ ರೋಡ್ ಆಗಲಿ, ರೋಡ್ ಸೈಡ್ ಆಗಲಿ ನೋಡಿ, ಪಾರ್ಕಿಂಗ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ಬೇಕಾದರೂ ಗಾಡಿ ಬಂದು ನಿಲ್ಲಿಸ್ಬೋದು, ಅಷ್ಟು ದೊಡ್ಡ ಪಾರ್ಕಿಂಗ್, ಅಷ್ಟು ದೊಡ್ಡ ಸ್ಪೇಸ್ ಮನೆ. ಮತ್ತು ನೋಡಿ ಮನೆ ಮುಂದುಗಡೆ ಎಷ್ಟು ಚೆಂದ ಡೆಕೋರೇಷನ್ ಮಾಡಿರ್ತಾರೆ ಅಂತ ಹೇಳಿದರೆ ಲಕ್ಸುರಿ ವಿಲಾಸ್ಗಳು ಇವೆಲ್ಲ. ಈ ಮನೆಗಳ ಮುಂದೆ ಎಂಥ ದೊಡ್ಡ ದೊಡ್ಡ ಗಾಡಿ ನಿಂತಿರ್ತದೆ ಅಂತ ಹೇಳಿದರೆ ನಾನು ನಿಮಗೆ ತೋರಿಸ್ತೀನಿ ಮುಂದೆ ನೋಡ್ರಿ. ಅರಬ್ಗಳ ಮನೆಗಳು ಹೇಗಿದೆ, ಅರಮನೆ ಇದ್ದಂಗಿದೆ. ಎಷ್ಟು ಸೈಲೆಂಟ್ ಆಗಿರೋ ಏರಿಯಾ, ದೊಡ್ಡ ದೊಡ್ಡ ಕಾಸ್ಟ್ಲಿ ಗಾಡಿಗಳು, ಕಾಸ್ಟ್ಲಿ ಮನೆಗಳು. ಇವ್ರು ನೋಡಿ ಪಾಕಿಸ್ತಾನದವರು ಕೋಲ್ಡ್ ಡ್ರಿಂಕ್ಸ್ ಕುಡಿತಾರೆ. ये आकाश भाई है, हमारा गुजरात का शेर। हम दोनों जा रहे हैं, इसमें जा रहे हैं हम लोग देखने। आओ तुम लोग सबको भी दिखाते हैं जुमेरा ब्रिज का नज़ारा थोड़ी देर में। देखिए फोटो बनाएगा मैंने एक से कैसा। अरे बाप रे, दिल लगा दिया, वाह। ವಾಹ್, ಇದಪ್ಪ ಡೆವಲಪ್ಮೆಂಟು ಅಂದರೆ ನೋಡ್ರಿ. ರೋಡ್ ಮಧ್ಯದಲ್ಲಿ ರೋಡ್ ಆ ಕಡೆ ಈ ಕಡೆ ಎಲ್ಲ ಕಡೆ ಹೂವು ತುಂಬಿಕೊಂಡಿದೆ. ಗುಲಾಬಿ ಹೂಗಳಾಗಲಿ ಮತ್ತು ರೋಡ್ ಆ ಕಡೆ ಈ ಕಡೆ ಎಲ್ಲ ಕಡೆನೂ ಹೂವಿನ ಗಿಡಗಳು. ವಾಹ್, ಡೆವಲಪ್ಮೆಂಟ್ ಅಂತ ಇದಕ್ಕಂತಾರೆ. ಇದನ್ನು ನೋಡಿ ಡೆವಲಪ್ಮೆಂಟ್ ಅಂತ ಹೇಳ್ಬೋದು ಅನಿಸುತ್ತೆ ನೋಡಿ. ದೊಡ್ಡ ದೊಡ್ಡ ಮನೆಗಳು, ಇನ್ನೂ ಕೂಡ ಮನೆಗಳು, ಎಷ್ಟು ದೊಡ್ಡ ದೊಡ್ಡ ಮನೆಗಳಿದೆ ಇಲ್ಲಿ. ಬನ್ನಿ ನಾನು ಮುಂದೆ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಇವು ಲಕ್ಸುರಿ ಕಾರ್ಗಳೆಲ್ಲ. ಈ ನೋಡಿ, ಇದು ಎಷ್ಟು ಕಾಸ್ಟ್ಲಿ ಕಾರ್ ಇರ್ಬೋದು. ಫ್ರಾಡ್ ಕಾರ್ ಇದೆ. ಮತ್ತು ಇದು BMW. ಇವರು ಮನೆಗಳ ಮುಂದೆ ಇಷ್ಟೊಂದು ಇಷ್ಟೊಂದು ದೊಡ್ಡ ಕಾಸ್ಟ್ಲಿಗಳ ಗಾಡಿ ಇರಬೇಕಾದ್ರೆ ಮನೆ ಒಳಗೆ ಹೇಗಿರ್ಬೋದು ಅಂತ ಅನ್ನಿಸ್ತಾ ಇದೆ ನನಗೆ. ಸೊ ಲೈಫು ಅಂದರೆ ಇವ್ರದ್ದು ಗುರು, ಬದುಕಿದರೆ ಇವ್ರ ಥರ ಬದುಕಬೇಕು ಅಂತ ಇವಾಗ ನನಗೆ ಅನ್ನಿಸ್ತಾ ಇದೆ. ಸೊ ದುಡ್ಡು ಭಾಳ ಇಂಪಾರ್ಟೆಂಟ್ ಲೈಫಲ್ಲಿ ನೋಡ್ರಿ. ಈ ರೇಂಜ್ ರೋವರ್ ಮನೆ ಮುಂದೆ, ರೇಂಜ್ ರೋವರ್, BMW, ಮರ್ಸಿಡೀಸ್ ನೋಡಿರಿ. ಇಲ್ಲಂದರೆ ರೇಂಜ್ ರೋವರ್ ಇದೆ. ಏನು ದುನಿಯಾದಲ್ಲಿ ಯಾವುದೆಲ್ಲ ದೊಡ್ಡ ದೊಡ್ಡ ಮೆಹಂಗಾ ಗಾಡಿ ಇದೆ ಅದೆಲ್ಲ ಇವ್ರ ಮನೆ ಮುಂದುಗಡೆ ಹಿಂಗೆ ನಿಂತಿರ್ತಾವೆ ನೋಡಿ. BMWಗಳು ಮತ್ತು ರೇಂಜ್ ರೋವರ್ ನೋಡಿ. ಈ ವೈಟ್ ಗಾಡಿ ಎಷ್ಟು ದೊಡ್ಡ ಕಾಸ್ಟ್ಲಿ ಇದೆ ಅಂತ ಹೇಳಿದರೆ ಇಲ್ಲಿ ದುಬೈದಲ್ಲಿ. ಆದರೆ ಇಲ್ಲಿ ಅವ್ರಿಗೆ ಲೆಕ್ಕನೇ ಇಲ್ಲ. ನಮ್ಮಲ್ಲಿ ಇಂಥ ಸಣ್ಣ ಸಣ್ಣ ಗಾಡಿ ಎಲ್ಲ ಕಾಣೋದು ಇಲ್ಲಿ ಭಾಳ ಕಮ್ಮಿ. ಅಂದರೆ ನಮ್ಮಲ್ಲಿ ಸುಜುಕಿ ಎಲ್ಲ ಇದಾವಲ್ಲ, ಆ ಥರ ಗಾಡಿ ಇಲ್ಲಿ ನೋಡಲಿಕ್ಕೂ ಕೂಡ ಸಿಗೋದಿಲ್ಲ. ಎಲ್ಲ ಅರಬ್ಗಳು ನೋಡಿರಿ. ಇಲ್ಲೊಂದು ರೇಂಜ್ ರೋವರ್ ಇದೆ.
ಇವ್ರದ್ದು ಲೈಫು ಅಂದರೆ ಇವ್ರದ್ದು ಜೀವನ ಅಂದರೆ ಇವ್ರದ್ದು ಗುರು. ಒಂದು ಕಡ್ಡಿನ ಆ ಕಡೆಯಿಂದ ಈ ಕಡೆ ಎತ್ತಿಡೋಂಗಿಲ್ಲ. ಆದರೂ ಕೂಡ ಮನೆ ತುಂಬ ದುಡ್ಡು, ಮನೆ ಮುಂದ್ಗಡೆ ದೊಡ್ಡ ದೊಡ್ಡ ಗಾಡಿಗಳು. ನೋಡ್ರಿ ಈ ಮನೆಗಳು ಹೇಗೆ ಸೈಲೆಂಟಾಗಿದೆ, ಯಾರೊಬ್ಬರು ನಡ್ಕೊಂಡು ಹೋಗೋರು ಕಾಣೋದಿಲ್ಲ. ಮನೆಗಳ ನೋಡಿ ಇಲ್ಲಿ ಕಸದ ಬುಟ್ಟಿಗಳೆಲ್ಲ ಇಲ್ಲಿಟ್ಟಿದ್ದಾರೆ. ಜೀವನ ಅಂದರೆ ಹಿಂಗಿರ್ಬೇಕು ಗುರು, ಇಲ್ಲದಿದ್ದರೆ ನಮ್ಮ ಜೀವನ ಎಲ್ಲ ಎಷ್ಟೇ ಅಂತ ಅನಿಸ್ತಾ ಇದೆ. ಇವಾಗ ದುಬೈಗೆ ಬಂದ ಮೇಲೆ ನನಗನ್ಸಿದ್ದು ಇದು ದುಡ್ಡಿನ ಪವರು ಅಂತ ಹೇಳಿದರೆ. इधर से ले लेते 1 लीटर का या हाफ लीटर का? पियो ना आप। इधर से ಇಲ್ಲಿ ಒಂದು ದೊಡ್ಡ ಮನೆ ಇದೆ ನೋಡಿ ಹೇಗೆ ಮಾಡಿದ್ದಾರೆ ಈ ಮನೆನ. ಪ್ರತಿಯೊಂದು ಮನೆ ಮುಂದುಗಡೆ ಇಲ್ಲಿ ಖರ್ಜೂರದ ಗಿಡ ಇದ್ದೇ ಇರ್ತದೆ. ಇದನ್ನು ನೀವು ಖರ್ಜೂರದ ಗಿಡನ ತೆಂಗಿನ ಗಿಡ ಅಂತ ಅನ್ಕೋಬೇಡಿ, ತೆಂಗಿನ ಮರ ಅಲ್ಲ, ಇದು ಖರ್ಜೂರದ ಗಿಡ. ಪ್ರತಿಯೊಂದು ಅರಬ್ ಕಂಟ್ರಿಯಲ್ಲಿ ಪ್ರತಿಯೊಬ್ಬರು ಅವ್ರ ಮನೆಯಲ್ಲಿ ಅದು ಇರುತ್ತೋ, ತಾನಾಗಿ ಹುಟ್ಟುತ್ತೋ ಅಥವಾ ಅವರಾಗಿ ಹುಟ್ಟಿಸ್ಕೊಳ್ತಾರೋ ಗೊತ್ತಿಲ್ಲ, ಪ್ರತಿಯೊಬ್ಬರ ಮನೆ ಮುಂದೆನೂ ಇರ್ತದೆ ಅದು. ನೋಡಿ ಇವರು ಮನೆಯೇ ಪಾರ್ಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಮನೆ ಮುಂದ್ಗಡೆ ಇರೋ ಜಾಗನೇ ಪಾರ್ಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನಿಸುತ್ತೆ. ಮುಂದುಗಡೆ ಕಾಣ್ತಾ ಇರೋ ಬಿಲ್ಡಿಂಗ್ ನೋಡಿ ಎಷ್ಟು ಚೆಂದ ಮಾಡಿದ್ದಾರೆ ಅಂತ ಹೇಳಿದರೆ. ಹಿಂದುಗಡೆ ಇರೋದು ಇನ್ನೊಂದು ದೊಡ್ಡ ಬಿಲ್ಡಿಂಗ್ ಇದೆ, ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಇದು ಫುಲ್ ಗ್ಲಾಸಲ್ಲೇ ಆ ಬಿಲ್ಡಿಂಗನ್ನೇ ಕಟ್ಟಿದ್ದಾರೆ. ಫುಲ್ ಗ್ಲಾಸೇ ಇದೆ, ಅದರಲ್ಲಿ ಬೇರೆ ಏನೂ ಇಲ್ಲ. ಬನ್ನಿ ನಾನು ನಿಮಗೆ ರೋಡ್ ಕ್ರಾಸ್ ಮಾಡಿದ ಮೇಲೆ ತೋರಿಸ್ತೀನಿ. ರೋಡ್ ಕ್ರಾಸ್ ಮಾಡಲಿಕ್ಕೆ ಇಲ್ಲಿ ವೆಯ್ಟ್ ಮಾಡಬೇಕು 1 ನಿಮಿಷ. ಸೊ ರೆಡ್ ಬಟನ್ ಆನ್ ಆದಮೇಲೆ ಗಾಡಿ ನಿಲ್ತದೆ. ಆನಂತರ ನಮಗೆ ಗ್ರೀನ್ ಸಿಗ್ನಲ್ ಸಿಗುತ್ತೆ. ಇಲ್ಲಿ ನೋಡಿ ಒಂದು ಮನುಷ್ಯನ ಚಿತ್ರ ಕೊಟ್ಟಿದ್ದಾರೆ, ಅದು ಗ್ರೀನ್ ಆದ ಕೂಡಲೇ ನಾವು ಓಡಬೇಕು. ಈಗ ನೋಡಿ ಗ್ರೀನ್ ಆಯಿತು, ನಾವು ಹೋಗಬೇಕು. ಸೈಕಲ್ ಕೂಡ ತುಂಬ ಓಡಾಡ್ತಾವೆ ಇಲ್ಲಿ. ಈ ಬಿಲ್ಡಿಂಗ್ ನೋಡಿ, ಈ ಬಿಲ್ಡಿಂಗ್ ಹೆಂಗಂದರೆ ಫಿಶ್ ಇದ್ದಂಗಿದೆ, ಫುಲ್ ಗ್ಲಾಸ್ ಇದೆ ಗುರು. पसीना पसीना हो गया यार। चल जुमेरा बीच हम लोग अभी पहुंच गया है। बस यहाँ ही। अरे यार चलते चलते थक गया, बहुत ज़्यादा दूर था। हम लोग चल के आए इधर तक। ये देखिए है ना, पूरा ग्लास का है बिल्डिंग। ದುಬೈಗೆ ಬಂದ ಮೇಲೆ ಮಧ್ಯದಲ್ಲಿ ಹಿಂದಿ ಎಲ್ಲ ಬರ್ತದೆ, ಯಾಕಂದರೆ ಎಲ್ಲ ಹಿಂದಿಯವರೇ. एकदम भाई क्या बोल रहे, क्या बोला? यहाँ पे सब आओ, दुबई आओ। ये है जुमेरा ब्रिज, आप लोकेशन देख सकते हो, बढ़िया लोकेशन है। और एक बार जरूर आओ घूमने के लिए, बहुत बेस्ट है जगह है, प्लेस बहुत सही है। एक बार आप भी सब लोग यहाँ पे घूमना। चले हम भी देखते हैं और लोगों को भी दिखाते हैं। हाँ, ये क्या है? कैफे अंदर जाके ये कैफे ये है। ಇದೆ ನೋಡಿ ಬುರ್ಜ್ ಅಲ್ ಅರಬ್ ಅಂತ. ಅರಬ್ಬಿ ದುನಿಯಾದ ಅತಿ ಕಾಸ್ಟ್ಲಿ ಹೋಟೆಲ್ ಬುರ್ಜ್ ಅಲ್ ಅರಬ್. ಎಲ್ಲ ಗ್ಲಾಸಲ್ಲೇ ಮಾಡಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಸರ್ತಿ ನೋಡ್ಕೊಂಬಿಡಿ. ಬುರ್ಜ್ ಅಲ್ ಅರಬ್ ಪಕ್ಕದಲ್ಲಿರುವ ಇದೊಂದು ಬೀಚ್, ಜುಮೇರಾ ಬೀಚ್ ಅಂತ. ನಾವು ನೋಡೋಕೆ ಬಂದಿದ್ವಿ ಫಸ್ಟ್ ಟೈಮ್, ಖುಷಿ ಆಯಿತು. ಇದು ನೋಡಿ ಇಲ್ಲಿ ಆಮೆ ಬೀಚಲ್ಲಿ ಸತ್ತೋಗಿದೆ, ಅಲ್ಲೇ ಸತ್ತಿತ್ತು. ಇಲ್ಲಿ ಕೆಲವರು ಗೇಮ್ಸ್ ಎಲ್ಲ ಆಟ ಆಡ್ತಾಯಿದ್ರು ಬೀಚಲ್ಲಿ, ಅದನ್ನು ನೋಡಿಕೊಂಡು ಖುಷಿ ಆಯಿತು. ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.